ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವವಳಾಗಿದ್ದಾರೆ. ಯಾಕೆಂದರೆ ದೇವರು ಕಳೆದ ತಿಂಗಳೆಲ್ಲ ನಮ್ಮನ್ನು ಕ್ಷೇಮದಿಂದ ಕಾದು ಕಾಪಾಡಿ ನಷ್ಟದಲ್ಲಿ, ಕಷ್ಟದಲ್ಲಿ, ಅನಾರೋಗ್ಯದಲ್ಲಿ, ಆರೋಗ್ಯದಲ್ಲಿ ಎಲ್ಲದರಲ್ಲೂ ಕ್ಷೇಮವನ್ನು ಕೊಟ್ಟು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸುತ್ತಾ ಆಧರಿಸ್ತಾ ಬರ್ತಾ ಇದ್ದಾರೆ. ಆಮೇಲೆ ಅದೇ ರೀತಿಯಲ್ಲಿ ಈ ನೂತನ ತಿಂಗಳ ಈ ದಿನದಲ್ಲಿ ದೇವರು ನಮಗೆ ಒದಗಿಸಿಕೊಡ್ತಿರುವಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 14ನೇ ವಚನ. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಎಸ್, ದೇವರ ಮಾತುಗಳು ನಮಗೆ ಹರ್ಷವನ್ನು ಉಂಟು ಮಾಡುವಂಥದ್ದಾಗಿದೆ. ದೇವರ ಮಾತುಗಳು ನಮಗೆ ಹೃದಯಾನಂದವನ್ನು ಉಂಟು ಮಾಡುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಅದು ಆ ಮಾತುಗಳು ನಮಗೆ ಕಠಿಣವಾಗಿದ್ದಾಗಿಯೂ ಕೂಡ ಅದು ನಮ್ಮನ್ನು ಸರಿಪಡಿಸುವಲ್ಲಿ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ, ಅದು ಹರ್ಷ ಆನಂದವಾಗಿ ಮಾರ್ಪಡಲಿಕ್ಕೆ ದೇವರ ಮಾತುಗಳು ನಮ್ಮ ಜೀವನವನ್ನೇ ಬದಲಾಯಿಸುವಂಥದ್ದಾಗಿದೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಯಾವಾಗಲೂ ನಾವು ದೇವರಿಂದ ಒಳ್ಳೆ ಒಳ್ಳೆ ಆಶೀರ್ವಾದಕರವಾದ ಮಾತುಗಳನ್ನೇ ಬಯಸ್ತಾ ಇರ್ತೇವೆ. ಅನೇಕರು ಆ ನಿಟ್ಟಿನ ಉದ್ದೇಶದಲ್ಲಿರ್ತಾರೆ. ದೇವರು ಮಾತನಾಡದೆ ಅದು ಆಶೀರ್ವಾದಕರವಾಗಿರಬೇಕು, ಅದು ಒಳ್ಳೆಯದು ಮಾಡುವಂಥ ರೀತಿಯಲ್ಲಿರಬೇಕು ಎಂಬುದಾಗಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಿಯರೇ, ನಮ್ಮ ಜೀವಿತವನ್ನು, ನಮ್ಮ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು, ದೇವರಿಗೆ ಇಷ್ಟವಾದಂಥ ಕಾರ್ಯಗಳನ್ನು ಬದಲಾಯಿಸಲಿಕ್ಕೂ ಕೂಡ ದೇವರು ತನ್ನ ಮಾತುಗಳಿಂದ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಯಾವಾಗ ನಾವು ಅದನ್ನು ಗ್ರಹಿಸಿಕೊಳ್ತೇವೋ, ಗ್ರಹಿಸಿಕೊಂಡವರಾಗಿ ಅದನ್ನು ನಾವು ಸರಿಪಡಿಸಿಕೊಳ್ತೇವೋ, ಆಗ ನಮ್ಮ ಜೀವನದಲ್ಲಿ ಹರ್ಷ ಆನಂದ ಉಂಟಾಗುತ್ತೆ. ಯಾಕೆ ಗೊತ್ತಾ? ನಾವು ಬದಲಾಯಿಸಿಕೊಂಡಿದ್ದು ನನ್ನ ಕ್ರಿಸ್ತನ ಮಾತಿನಿಂದ ಮಾತ್ರ. ಆಮೇನ್. ಹಲ್ಲೆಲೂಯಾ. ಅನೇಕರು ತಮ್ಮ ತಪ್ಪನ್ನು ತಿಳಿದುಕೊಳ್ಳೋದಿಲ್ಲ. ದೇವರು ಯಾಕೆ ಹೀಗೆ ಮಾತನಾಡ್ತಿದ್ದಾರೆ ಎಂಬುದಾಗಿ ಗ್ರಹಿಸಿಕೊಳ್ಳೋದಿಲ್ಲ. ಸ್ವಲ್ಪ ಕಠಿಣ ಮಾತುಗಳು ದೇವರು ಮಾತನಾಡಿದಾಗ, ನಾವು ಸತ್ಯವೇದ ಓದಿದಾಗ್ಯೋ ಅಥವಾ ನಮ್ಮ ಸಭಾಪಾಲಕರ ಮೂಲಕ ನಮಗೆ ತಿಳಿದಂಥವರ ಮೂಲಕ ಮಾತನಾಡಿದಾಗ್ಯೋ ನಾವು ಅವ್ರ ಮೇಲೆ ಬೇಸರ ಮಾಡಿಕೊಳ್ತೇವೆ. ಏಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಇಂಥ ವಾಕ್ಯ ಯಾಕೆ ಬಂತು ಎಂಬುದಾಗಿ. ಆದರೆ ನಾವು ಅದನ್ನು ಗ್ರಹಿಸಿಕೊಂಡಾಗ ನಮ್ಮೊಳಗಿನ ಒಂದು ತಪ್ಪೇನು, ನಾವು ಯಾಕೆ ಈ ವಾಕ್ಯ ನನಗೆ ಬಂತು, ಯಾವುದಕ್ಕಾಗಿ ದೇವರು ಈ ಮಾತನ್ನು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡ್ರೆ ನಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ. ಅದಕ್ಕಾಗಿಯೇ ದೇವರು ಮಾತನಾಡ್ತಾರೆ, ನಿನ್ನ ನುಡಿಗಳು, ಭಕ್ತನ ಹೇಳ್ತಾರೆ, ನಿನ್ನ ನುಡಿಗಳು ನನಗೆ ಉಲ್ಲಾಸವು, ಹರ್ಷವು, ಹೃದಯಾನಂದವು ಉಂಟು ಮಾಡುತ್ತೆ. ಆಮೇಲೆ ಇದು ಮೇಲ್ಮೇಲಿನ ಆನಂದ ಅಲ್ಲ, ಇದು ಹೃದಯದಿಂದ ಉಕ್ಕಿ ಬರುವಂಥ ಆನಂದವಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಿ? ಇದುವರೆಗೂ ನೀವು ಸಂತೋಷವಾಗಿದ್ದೀರಿ ಅಂತ ನೆನೆಸೋದಾದರೆ ಅದು ಕ್ರಿಸ್ತನ ಮಾತುಗಳಿಂದ ಮಾತ್ರವೇ. ಇದುವರೆಗೂ ನಾನು ನೀನು ಬದುಕ್ತಾ ಇದ್ದೇವೆ ಅಂದರೆ ಅದು ಯೇಸುವಿನ ಮಾತುಗಳಿಂದ ಮಾತ್ರವೇ ಸಾಧ್ಯ ಆಗಿದೆ ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ, ತನ್ನ ವಾಕ್ಯದ ಮೂಲಕ ಆಶೀರ್ವದಿಸ್ತಾ ಇದ್ದಾರೆ, ತನ್ನ ವಾಕ್ಯದ ಮೂಲಕ ಆನಂದವನ್ನು ಕೊಡ್ತಾ ಇದ್ದಾರೆ. ಯಾವಾಗಲೂ ಆಶೀರ್ವಾದಕರವಾದ ಮಾತುಗಳೇ ಅಲ್ಲ, ನಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳುವಂಥ ಮಾತನ್ನು ಮಾತನಾಡಿದಾಗ ಎಸ್ ನಮಗೆ ಆನಂದ ಆಗುತ್ತೆ. ಅಯ್ಯೋ, ನನ್ನ ಜೀವನವನ್ನು ದೇವರು ಬದಲಾಯಿಸಿದ್ರು, ನಾನು ಆ ರೀತಿಯಾಗಿದೆ, ಆ ಪ್ರವರ್ತನೆಗಳನ್ನ ಬದಲಾಯಿಸಿದ್ರು, ವಾಕ್ಯದ ಮೂಲಕ ಎಚ್ಚರಿಸಿದ್ರು, ನನ್ನನ್ನು ತಿದ್ದಿಕೊಳ್ಳುವಂತೆ ಮಾಡಿದ್ರು, ಸರಿಯಾದ ಮಾರ್ಗದಲ್ಲಿ ನನ್ನನ್ನು ನಡೆಸಿದ್ರು. ನನ್ನಿರುವಂಥ ಕೋಪ, ತಾಪ, ನನ್ನಲ್ಲಿ ಒಂದು ಗರ್ವ, ಅಹಂಕಾರವೆಲ್ಲವನ್ನು ತನ್ನ ಮಾತುಗಳಿಂದ ಎಚ್ಚರಿಸಿ ಅದನ್ನೆಲ್ಲ ಬಿಟ್ಟು ಈಗ ತಾಳ್ಮೆಯಿಂದ, ಈಗ ಸಂತೋಷದಿಂದ ಇರಲಿಕ್ಕೆ, ನಮ್ರತೆಯನ್ನು ನಡೆದುಕೊಳ್ಳಲಿಕ್ಕೆ, ವಿಧೇಯತೆಯನ್ನು ತೋರಿಸಲಿಕ್ಕೆ ದೇವರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೇವಲ ಆತನ ಮಾತುಗಳಿಂದ ಮಾತ್ರವೇ. ಮನುಷ್ಯರ ಮಾತುಗಳು ನಮ್ಮನ್ನು ಕುಗ್ಗಿಸಬಹುದು, ಮನುಷ್ಯರ ಮಾತುಗಳು ನಮ್ಮನ್ನು ಅಧೈರ್ಯಪಡಿಸಬಹುದು, ಮನುಷ್ಯರ ಮಾತುಗಳನ್ನ ಕೇಳುವಾಗ ನಮಗೆ ನೋವುಂಟಾಗ್ಬೋದು, ಇವರೇನು ಹೇಳೋದು ನನಗೆ ಅನ್ನುವಂಥ ರೀತಿಯಲ್ಲಿ. ಆದರೆ ದೇವರು ಮಾತನಾಡಿದ್ರೆ ನಮ್ಮ ಜೀವಿತವೇ ಬದಲಾಗುತ್ತೆ. ಆಮೇನ್. ಹಲ್ಲೆಲೂಯಾ. ಯಾರ ಜೀವನ ಬದಲಾಗಬೇಕೆಂಬುದಾಗಿ ನೀವು ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳುಗಳಿಂದ, ವರ್ಷಗಳಿಂದ ಮೊರೆ ಇಡ್ತಾ ಇದ್ದೀನಪ್ಪ, ನನ್ನ ಮಗನೊಟ್ಟಿಗೆ ಮಾತಾಡಿ,
ಅಪ್ಪ, ನನ್ನ ಗಂಡೊಟ್ಟಿಗೆ ಮಾತನಾಡು ಸ್ವಾಮಿ, ನನ್ನ ಹೆಂಡತಿಯೊಟ್ಟಿಗೆ ಮಾತನಾಡಪ್ಪ. ನೀನು ಮಾತನಾಡಿದ್ರೆ ಸಾಕಪ್ಪ, ನಿನ್ನ ಮಾತುಗಳಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ. ಆ ಬದಲಾವಣೆ ಸಂತೋಷ ತರತೆ ಹೊರತು ದುಃಖ ತರೋದಿಲ್ಲ. ಮನುಷ್ಯರ ಮಾತುಗಳಿಂದ ಆಗುವಂಥ ಬದಲಾವಣೆ ದುಃಖಕ್ಕೆ ಈಡು ಮಾಡಬಹುದು, ಅಜ್ಞಾನಕ್ಕೆ ಈಡು ಮಾಡಬಹುದು. ಆದರೆ ದೇವರಿಂದ ಬಂದಂಥ ಮಾತುಗಳು ಎಂದಿಗೂ ಕೂಡ ನಮ್ಮನ್ನ ಕುಗ್ಗಿಸಿ ಬಿಡೋದಿಲ್ಲ, ಉದ್ಧಾರಿಸುತ್ತೆ. ಆಮೇನ್. ಸಂತೋಷ ಪಡುತ್ತೆ. ಅದಕ್ಕೆ ಭಕ್ತರು ಹೇಳ್ತಾರೆ, ಅಪ್ಪ ನಿನ್ನ ಮಾತುಗಳು ನನಗೆ ಆನಂದ ಪಡಿಸುತ್ತೆ, ನಿನ್ನ ಮಾತುಗಳು ನನಗೆ ಹೃದಯಾನಂದ ಉಂಟು ಮಾಡುತ್ತೆ. ಎಷ್ಟು ಜನರು ಆನಂದವಾಗಿದ್ದೀರಿ? ಎಸ್, ನಿಮ್ಮ ಜೀವನ ಬದಲಾಗಬೇಕು, ನಿನ್ನ ಜೀವಿತ ಸಂತೋಷಕರವಾಗಿ ಉಲ್ಲಾಸವಾಗಿ, ಆತನಲ್ಲಿ ನೀನು ಉಲ್ಲಾಸವಾಗಿರ್ಬೇಕಂದ್ರೆ, ಕರ್ತನಲ್ಲಿ ನೀನು ಸಂತೋಷಿಸ್ಬೇಕಂದ್ರೆ ಆತನ ಮಾತುಗಳು ನಮಗೆ ಆನಂದಕರವಾಗಿರಬೇಕು. ನಮ್ಮನ್ನು ನಾವು ಗ್ರಹಿಸಿಕೊಳ್ಬೇಕು. ಆಮೇಲೆ ಮೇನೆ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳಿ. ಪರಿಶುದ್ಧನಾದಂಥ ದೇವರೇ, ಉನ್ನತನಾದಂಥ ದೇವರೇ, ಕೃಪಾಳುವನಿಗೆ ಸ್ತೋತ್ರ. ಅಪ್ಪ, ನಿನ್ನ ಮಾತುಗಳು ನಮಗೆ ಆನಂದವನ್ನು, ಸಂತೋಷವನ್ನು, ಹೃದಯಾನಂದವನ್ನು ಅಪ್ಪ ಉಂಟು ಮಾಡುತ್ತದಕ್ಕಾಗಿ ಸ್ತೋತ್ರ. ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಾರೆ ಅವ್ರ ಹೃದಯದಲ್ಲಿ ಒಂದು ಉಲ್ಲಾಸ ಉಂಟಾಗಲಿಕ್ಕೆ ಅಪ್ಪ, ಅವರು ಎಲ್ಲಿ ತಪ್ಪಿ ಹೋಗ್ತಿರೋ ನಿನ್ನ ಮಾತುಗಳಿಂದ ಗ್ರಹಿಸಿಕೊಂಡು ಕರ್ತನೆ ಅದನ್ನು ಬದಲಾಯಿಸಿಕೊಂಡು ನೀನಲ್ಲಿ ಆನಂದಿಸುವಂತೆ ಅಪ್ಪ, ಮಹಿಮೆಯುಳ್ಳ ಪಾತ್ರೆಯಾಗಿರುವಂತೆ ಕೃಪೆ ಮಾಡಿಕೊಡು. ಇವಾಗ ಎಲ್ಲರನ್ನು ಆಶಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.